ಸ್ನೇಹಿತರೆ, ನಿಮ್ಗೆಲ್ಲ ನಾಲೆಜ್ ವಾಲಾ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಾವು ಬಂದಿತ್ತು ಅಜ್ಮಾನ್ ಅಲ್ಲಿಪ್ಪದು ಊರ್ ಬದಿದ ರೆಸ್ಟೋರೆಂಟ್ ಇಂಡಿಯಾ ಹೌಸ್ ಅನ್ನಳಿ. ಡೇ ಟು ಡೇ ಶಾಪಿಂಗ್ ಸೆಂಟರ್ ಇದು ಅಪೋಸಿಟ್ ಅಲ್ಲೊಂದು ಫ್ಲೈ ಓವರ್ ಇತ್ತು. ಅದ್ರ ಪಕ್ಕದಲ್ಲೇ ಒಂದು ಬಸ್ ಸ್ಟ್ಯಾಂಡ್ ಇತ್ತು ಅಜ್ಮಾನ್ ಇದ್ದು. ಆ ಬಸ್ ಸ್ಟ್ಯಾಂಡ್ ಇತ್ತು ಎಕ್ಸಾಕ್ಟ್ ಅಪೋಸಿಟ್ ಅಲ್ಲಿ ಇಪ್ಪುವಂಥದ್ದೇ ಇಂಡಿಯಾ ಹೌಸ್ ರೆಸ್ಟೋರೆಂಟ್ ಅನ್ನಡಿ. ಬನ್ನಿ ಸ್ನೇಹಿತರೆ, ನಾವು ಇವತ್ತು ರೆಸ್ಟೋರೆಂಟ್ ಒಳಗಡೆ ಹೋಗಿ ಎಂತೆಲ್ಲ ತಿಂಡಿ ಇತ್ತು, ಜನರು ಹೆಂಗೆ ನಮ್ಮ ಊರ್ ಬದಿ ಕಂಡಂಗೆ ಜನರು ಮಾತಾಡ್ತಾರ, ಇಲ್ಲ ಊರ್ ಬದಿ ಕಂಡಂಗೆ ಇದ್ರ ಅವ್ರು, ಇಲ್ಲ ಬೇರೆಯವ್ರು ಇದ್ರ ನಡಿಕಾಂಬ. ಇಲ್ಲಿ ಕಾಣಿ, ಇಲ್ಲಿ ಒಳಗೆಲ್ಲ ಅಟ್ಮಾಸ್ಫಿಯರ್ ಎಲ್ಲ ಕಂಡ್ರೆ ಊರ್ ಬದಿದೆ ನೆನಪಾತ್. ಕುರ್ಚಿ, ಚೇರ್, ಗಡಿಗೆ, ಟೇಬಲ್, ಜನರು ಎಲ್ಲ ನಮ್ಮ ಊರ್ ಬದಿ ಕಂಡಂಗೆ ಇದ್ರು. ಒಂದು ವೇಟರ್ ಬಂದ್ರೆ ಇವ್ರ ಹತ್ರ ಎಂತೆಲ್ಲ ಇತ್ತ ನಡಿಕೆ ಮಾತಾಡಿನಿ. ಇಲ್ಲೊಂದು ವೇಟರ್ ಸಿಕ್ಕರು ನಂಗೆ. ಇವ್ರ ಹೆಸರು ಭೋಜಣ್ಣ ಹೇಳಿ. ಸುಮಾರು 22 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಿದ್ರು. ಬ್ಯಾಂಗ್ಳೂರ್ ಸ್ಟೈಲ್ ಇಡ್ಲಿ, ವಡಾ, ಬನ್ಸ್, ಗೋಳಿ ಬಜೆ, ವಡಪಾವ್, ಮೈಸೂರು ಮಸಾಲ, ರವಾ ಮಸಾಲ, ಚಟ್ನಿ ಮಸಾಲ, ಸ್ಪೆಷಲ್ ಮಸಾಲ ದೋಸೆ, ಪನ್ನೀರ್ ಮಸಾಲ ದೋಸೆ, ಮಂಚೂರಿಯನ್ ದೋಸೆ, ಪನ್ನೀರ್ ಚಿಲ್ಲಿ ದೋಸೆ, ಸೆಟ್ ದೋಸೆ, ಗೀ ಮಸಾಲ ದೋಸೆ, ಗೀ ರೋಸ್ಟ್, ಆನಿಯನ್ ಉತ್ತಪ್ಪ, ಸ್ಪೆಷಲ್ ಉತ್ತಪ್ಪ, ದೋಸೆ ಕೊಂಬು, ಗೋಳಿ ಬಜೆ, ಬನ್ಸು, ಸಮೋಸ, ನಾರ್ತ್ ಇಂಡಿಯನ್ ಸ್ಟೈಲು, ಕ್ರಿಸ್ಪಿ ಸ್ಟಾರ್ಟರ್, ಗೋಬಿ ಕ್ರಿಸ್ಪಿ, ಮಶ್ರೂಮ್ ಬಜ್ಜಿ, ಎಲ್ಲ ಐಟಮ್ ಉಂಟು. ಗೋಬಿ ಮಂಚೂರಿಯನ್ ಡ್ರೈ, ಪನ್ನೀರ್ ಚಿಲ್ಲಿ, ಮಶ್ರೂಮ್ ಚಿಲ್ಲಿ ಎಲ್ಲ ಊರ್ ಬದಿ ಕಣಗೆ ಉಂಟು. ಎಲ್ಲ ನಾನು 22 ವರ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇಡ್ಲಿ ವಡ, ಸಾಂಬಾರು ಎಲ್ಲ ಊರಿನ ಸ್ಟೈಲು. ಗಟ್ಟಿ ಚಟ್ನಿ ಉಂಟು, ಟೊಮೆಟೊ ಚಟ್ನಿ ಉಂಟು, ಬ್ಯಾಂಗ್ಳೂರ್ ಸ್ಟೈಲ್ ಸಾಂಬಾರು. ಈಗ ನನಗೆ ಸೌತ್ ಇಂಡಿಯನ್ ಥಾಳಿ, ನಾರ್ತ್ ಇಂಡಿಯನ್ ಥಾಳಿ ಎಲ್ಲ ಉಂಟು ಇಲ್ಲಿ. ಹೌದು, ಹಾಗಾದರೆ ನನಗೆ ಒಂದು ಪ್ಲೇಟ್ ಇಡ್ಲಿ ತಗೊಬನ್ನಿ. ಇಡ್ಲಿ ಡೀಪ್ ಇಡ್ಲಿ, ಗಟ್ಟಿ ಚಟ್ನಿ ತಗೊಬನ್ನಿ. ಅಜ್ಮಾನ್ ಅಲ್ಲಿಪ್ಪೋರಿಗೆ ನಾರ್ಮಲಿ ಎಲ್ಲ ಊರಿದ ಹೋಟ್ಲಿಗೆ ನನಗೆ ಗೊತ್ತೇ ಆತಿಲ್ಲ. ನನ್ಗಂತೂ ಹುಡುಕಿ ಸಾಕಾಯ್ತು. ಹೋಟ್ಲಿದ ಹೆಸರು ಇಂಡಿಯಾ ಹೌಸ್ ಇಪ್ಪುಕೋಯಿ ಗೊತ್ತೇ ಆಗ್ತಿಲ್ಲ ಊರಿದ ರೆಸ್ಟೋರೆಂಟ್ ಅನ್ನೇಳಿ. ಇವರು ನಾರ್ತ್ ಇಂಡಿಯನ್ ಊಟ ಕೂಡ ಮಾಡ್ತಾರ ಇಲ್ಲಿ. ಮತ್ತು ಕೂಕೊಂಬುಕು ಸಿಕ್ಕಾಪಟ್ಟಿ ಜಾಗ ಇತ್ತು. ಫ್ಯಾಮಿಲಿ ಒಟ್ಟಿಗೆ, ಫ್ರೆಂಡ್ಸ್ ಒಟ್ಟಿಗೆ, ಪಾರ್ಟಿಗೆ ಎಷ್ಟು ಹೊತ್ತಿಗೂ ಬೇಕಾದ್ರೂ ಬರ್ಲಕ್ಕಿಲ್ಲ. ನಂಗೆ ಫಸ್ಟ್ ಗೊತ್ತಾಯಿಲ್ಲ ಇದು ಊರ್ ಬದಿದೆ ರೆಸ್ಟೋರೆಂಟ್ ಅನ್ನೇಳಿ. ಒಳಗೆ ಬಂದ್ರ ಮೇಲೆ ಗೊತ್ತಾಯ್ತು ಜನರೆಲ್ಲ ಮಾತಾಡೋದು ನಮ್ನಿ ಎಲ್ಲ ನಮ್ಮ ಊರ್ ಬದಿ ಕಂಡಂಗೆ ಇದ್ದಿತ್ತು. ಹಾಗೆ ಒಳ ಬದಿ ಬಂದು ಕಂಡ್ರೆ ಇಲ್ಲಿ ಎಲ್ಲ ಇಪ್ಪುದೇ ನಮ್ಮ ಊರ್ ಬದಿದ ಯಕ್ಷಗಾನದ ಕಡೆ, ಕಂಬಳದ್ದು, ಕೋಳಿ ಪಡಿದ್ದು ಅದ್ರದ್ದೆಲ್ಲ ಫೋಟೋ ಎಲ್ಲ ಹಾಕಿಟ್ಟಿರ. ನಾವು ಇದನ್ನೆಲ್ಲ ಕಾಣ್ತಾ ಇಪ್ಪತ್ತಿಗೆ ಭೋಜಣ್ಣ ನಾವು ಆರ್ಡರ್ ಮಾಡೋದು ಗಟ್ಟಿ ಚಟ್ನಿ ಮತ್ತೆ ಇಡ್ಲಿ ಡಿಪ್ ಮಾಡಿ ಸಾಂಬಾರೊಟ್ಟಿಗೆ ತಕೊಬಂದ್ರ. ಭೋಜಣ್ಣ ಇಡ್ಲಿ ಹತ್ರ ತಕೊಬತ್ತಿದ್ದಂಗೆ ಸಾಂಬಾರಿದ ಪರಿಮಳ ಘಮ ಘಮ ನೆಳಿ ಮೂಗಿನೊಳಗೆ ಹಾತೀತ. ಇಡ್ಲಿ ಸಾಂಬಾರಂತೂ ನಂಬರ್ 1 ಇದ್ದಿತ್ತು. ಹಾಗೆ ಇವ್ರ ಮೆನು ನಾನು ಓಪನ್ ಮಾಡಿ ಕಂಡೆ. ಮೆನು ಅಲ್ಲಿ ಇದ್ದದ ಐಟಮ್ ಎಲ್ಲ ಕಣ್ಕೊಂಡು ನಂಗೆ ತಲೆ ಬಿಸಿ ಆಗಿ ಹೋಯ್ತು. ಸಿಕ್ಕಾಪಟ್ಟಿ ಐಟಮ್ ಇತ್ತು.
ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯ್ತು ನೋಡಿ ಅನ್ಸ್ಕಂತೆ. ನೀವೆಲ್ಲರೂ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಬಿಡಿ ಅಕ್ಕ.